ಸಾಹಿತ್ಯದ ಕಾಣಿಕೆ. ಶ್ರೀ ಬೆಟಗೇರಿ ಕೃಷ್ಣ ಶರ್ಮರ ಸಾಹಿತ್ಯ ಜೀವನದ ಪರಿಚಯವನ್ನು ಮಾಡಿಕೊಳ್ಳುವವರು ಶ್ರೀ ದೇಸಾಯಿ ಗೋವಿಂದಮೂರ್ತಿಯವರು. ಪರಂಪರೆ ಮತ್ತು ಪ್ರಗತಿಗಳನ್ನು ಸಮನ್ವಯ ಮಾಡಿಕೊಂಡು ಕನ್ನಡ ಸಾಹಿತ್ಯಕ್ಕೊಂದು ಅಪೂರ್ವ ಸೊತ್ತೆನಿಸಿರುವ ಶ್ರೀ ಬೆಟಗೇರಿ ಕೃಷ್ಣ ಶರ್ಮರನ್ನು ಈ ನಾಡಿನ ಸಾರಸ್ವತ ಪ್ರಪಂಚವು ಹಲವಾರು ವರ್ಷಗಳಿಂದಲೂ ಬಲ್ಲೆದು. ಬೆಳಗಾವಿ ಜಿಲ್ಲೆಯ ಕಗ್ಗಳ್ಳಿಯಾದ ಬೆಟಗೇರಿಯಲ್ಲಿ ಜನ್ಮವಿತ್ತಿ ಕೇವಲ ಕನ್ನಡವನ್ನಷ್ಟೇ ಕಲಿತಿದ್ದರೂ ಅವರ ಸಾಮಾಜಿಕ ಸಮಸ್ಯೆಗಳ ಪ್ರಜ್ಞೆ, ಕಥೆಗಳಲ್ಲಿ ಬಳಸುವ ಪ್ರಭಾವಿತ ಚಿತ್ರನಿರೂಪಣೆ, ಕಾದಂಬರಿಗಳಲ್ಲಿ ಕಾಣುವ ಯಥಾವತ್ತಾದ ಪತ್ರ ಪರಿಭೂಷಣೆ, ಕಾವ್ಯಗಳಲ್ಲಿ ಕಂಡುಬರುವ ಮಧುರ ಗೇಯ, ಸಂಶೋಧನೆಗಳಲ್ಲಿ ಒಡಮೂಡುವ ಲೋಕಾನುಭವ, ಪತ್ರಿಕಾ ವ್ಯವಸಾಯದಲ್ಲಿ ಹಾಸುಹಕ್ಕಾಗಿರುವ ಪಾವಿತ್ರ್ಯ ಪ್ರಶಂಸನೀಯವಾಗಿವೆ. ಕವಿ, ಕಾದಂಬರಿಕಾರ, ಕಥೆಗಾರ, ಸಂಶೋಧಕ, ವಿಮರ್ಶಕ, ಪತ್ರಿಕೋದ್ಯಮಿ ಹೀಗೆ ಸಾಹಿತ್ಯ ರಂಗದ ವಿವಿಧ ಮುಖಗಳಿಂದ ನಾಡ ನುಡಿಯ ಸೇವೆಯನ್ನು 40 ವರ್ಷಗಳಿಂದ ಮಾಡುತ್ತಾ ಬಂದ ಬೆಟಗೇರಿ ಕೃಷ್ಣ ಶರ್ಮರು ಒಳ್ಳೆಯ ರಸವತ್ತಾದ ಗ್ರಾಮೀಣ ಸಂಸ್ಕೃತಿ ಮತ್ತು ಸಜೀವತೆಗಳನ್ನು ತಮ್ಮ ಕಥೆಗಳಲ್ಲಿ ಮೂಡಿಸಿದ್ದಾರೆ. ಅವರ ಹೆಸರಿನಲ್ಲಿರುವ 5 ಕಥಾ ಸಂಕಲನಗಳಲ್ಲಿ ನಮ್ಮ ಬದುಕು, ಮಾತನಾಡಬೇಕಲ್ಲು, ಜನಪದ ಜೀವನ, ಹಳ್ಳಿಯ ಸಜೀವ ಚಿತ್ರ ನಿರೂಪಣೆಗೆ ಶಿಲಾ ನಿಕ್ಷಿಪ್ತ ಸಾಕ್ಷ್ಯಗಳಿದ್ದಂತೆ. ಕಲ್ಲನ್ನು ಮಾತನಾಡಿಸಿ, ಕಡತದಿಂದ ಕಥೆ ಹೇಳಿಸಿ, ಮಾಸತಿಯ ಕಲ್ಲಿನಿಂದ ವೀರ ಜೀವನವನ್ನು ಹೊರಗೆಡವಿ, ಹಳ್ಳಿಗಳ ನೈಜ ಜೀವನವನ್ನು ನಮ್ಮೆದರು ಬಯಲಾಟಗಳಷ್ಟು ತದ್ವತ್ತಾದ ರೂಪದಲ್ಲಿ ತಂದಿರಿಸುತ್ತಾರೆ. ಹಲವಾರು ಕಥೆಗಳು ಗ್ರಾಮ್ಯ ಜೀವನವನ್ನೇ ಸುತ್ತಿಕೊಂಡಿದ್ದರು. ಒಂದೊಂದು ಕಥೆಯಲ್ಲಿಯೂ ಒಂದೊಂದು ಹೊಸತನ, ಒಂದೊಂದು ಕಥೆಯಲ್ಲೂ ಒಂದೊಂದು ರೀತಿ. ಸಾಮಾಜಿಕ ವಿಷಮತೆಯನ್ನು ತೋರಿಸುವಲ್ಲಿ ಉನ್ಮಾದವಾಗಲಿ, ಸಾಮಾಜಿಕ ಬೋಧೆಯನ್ನು ಹೇಳುವಲ್ಲಿ ಉಪದೇಶವಾಗಲಿ ಎಂದೂ ಬರುವುದಿಲ್ಲ. ಅವರ ಜಾನಪದ ಕಥೆಗಳ ರೀತಿ ಅವರಿಗೇ ಮೀಸಲಾದದ್ದು. ಕಾದಂಬರಿಗಳಲ್ಲಿಯೂ ಅವರು ವಾಸ್ತವತೆಯನ್ನೇ ತಮ್ಮ ಬದುಕಿನ ನಂಬಿಕೆಯನ್ನಾಗಿ ಅಳವಡಿಸಿಕೊಂಡಿದ್ದಾರೆ. ನಡೆದು ಬರುತ್ತಿರುವ ಐತಿಹಾಸಿಕ ಕಾದಂಬರಿ ಮಾರ್ಗದಲ್ಲಿ ಬೆಟಗೇರಿಯವರ ರಾಜಯೋಗಿ, ಅಶಾಂತಿ ಪರ್ವ ಮತ್ತು ಪ್ರಕಟವಾಗುತ್ತಲಿರುವ ಮಲ್ಲಿಕಾರ್ಜುನ ಮೈಲುಗಲ್ಲುಗಳಿದ್ದಂತೆ. ವಿಜಯನಗರದ ಗತ ಸಂಸ್ಕೃತ ಮತ್ತು ವೈಭವಗಳ ಚಲಚಿತ್ರ ನೋಡಬೇಕಿದ್ದರೆ ನಾವು ಬೆಟಗೇರಿಯವರ ಈ ಕಾದಂಬರಿಗಳನ್ನು ನೋಡಬೇಕು. ಇತಿಹಾಸಕ್ಕೆಲ್ಲೆಯೂ ಅನ್ಯಾಯವಾಗದಂತೆ, ಪತ್ರ ಪರಿಭೂಷಣೆಗೆಲ್ಲೆಯೂ ಬಾಧೆ ತಟ್ಟದಂತೆ, ಪ್ರತಿಭೆಗೆಲ್ಲಿಗೂ ರಸಭಂಗವಾಗದಂತೆ ಐತಿಹಾಸಿಕ ಕಾದಂಬರಿಗಳನ್ನು ಬರೆಯುವಲ್ಲಿ ಬೆಟಗೇರಿಯವರು ಎತ್ತಿದ ಕೈ. ಆ ಎತ್ತಿದ ಕೈಯೇ ಸುದರ್ಶನ ಮತ್ತು ಮಗಳ ಮದುವೆ ಬರೆದು ಶ್ರೇಷ್ಠ ಸಾಮಾಜಿಕ ಕಾದಂಬರಿಗಳನ್ನು ಬರೆಯಬಲ್ಲದೆಂದು ತೋರಿಸಿಕೊಟ್ಟಿದೆ. ಕವಿಯಾಗಿ ಆನಂದ ಕಂದರು 6 ಕವನ ಸಂಗ್ರಹಗಳನ್ನು ನೀಡಿದ್ದಾರೆ. ಅವರ ವಿರಹಿಣಿಯಲ್ಲಿ ಬರುವ ಪ್ರೇಮ ಗೀತಗಳಾಗಲಿ, ನಲ್ವಾಡುಗಳಲ್ಲಿ ಮೂಡುವ ಪ್ರೀತ ಗೀತಗಳಾಗಲಿ ಹುಟ್ಟು ಅರಿಸಿಗಳ ಹೃದಯಗಳಲ್ಲಿಯೂ ಪ್ರೇಮದ ಬೀಡಿಯನ್ನು ಬಿಡಿಸುತ್ತಿವೆ. ಅವರ ಕಾವ್ಯಗಳಲ್ಲಿರುವ ಸೌಂದರ್ಯದ ಮಾಧುರ್ಯ, ಶಬ್ದಗಳ ಮನೋಜ್ಞ ಹೆಣಿಕೆ, ಇತಿ ಮಿತಿಗಳನ್ನರಿತ ರಸಗ್ರಾಹಕತೆ ಅವರನ್ನೊಬ್ಬ ಜಾನಪದ ರಸ ಋಷಿಗಳನ್ನಾಗಿ ಮಾಡಿದೆ. ಕನ್ನಡ ಕಾವ್ಯ ಪ್ರಪಂಚದಲ್ಲಿ ಕಥೆಯಂತೆ ಬೆಟಗೇರಿಯವರಿಗೆ ಚಿರವಾದ ಸ್ಥಾನವೊಂದು ಮೀಸಲಾಗಿದೆ. ಸ್ವಧರ್ಮ ಪತ್ರಿಕೆಯ ಸಂಪಾದಕತ್ವದಿಂದ ಜೈ ಕರ್ನಾಟಕಕ್ಕೆ ಬಂದು ಅಲ್ಲಿಂದ ತಮ್ಮದೇ ಆದ ಒಂದು ಜಯಂತಿಯನ್ನು ಮಗಳಂತೆ ಬೆಳೆಸಿ ಅದನ್ನೊಂದು ಶ್ರೇಷ್ಠ ಸಾಂಸ್ಕೃತಿಕ ಮಾಸಿಕವನ್ನಾಗಿ ಮಾಡಿದ್ದಾರೆ. ಅವರ ಸಂಶೋಧಕ ಬುದ್ಧಿ ಕರ್ನಾಟಕ ಜನಜೀವನವೆಂಬ ಅಭ್ಯಾಸಪೂರ್ಣ ಗ್ರಂಥವನ್ನು, ಅವರ ನಾಟಕದ ಲೆಕ್ಕಣಿಕೆ ಬೆಳವಡಿ ಮಲ್ಲಮ್ಮ ಮತ್ತು ಬೆಂದ ಹೃದಯ ತರಂಗ ರೂಪಿಕೆಗಳನ್ನು ಬರೆಸಿದೆ. ಬೆಟಗೇರಿಯವರೆಂದರೆ ನಮ್ಮ ನಾಡಿನ ಸಜೀವ ಶಬ್ದಕೋಶವಿದ್ದಂತೆ. ಶಬ್ದೋತ್ಪತ್ತಿ ಬೇಕಿದ್ದರೆ, ಭಾಷೆಯ ಬೆಳವಣಿಗೆಯ ಪರಿಜ್ಞಾನ ಮಾಡಿಕೊಳ್ಳಬೇಕಿದ್ದರೆ, ನಾಡಿನ ಪ್ರಾಚೀನ ಸಂಪ್ರದಾಯಗಳನ್ನು ಅರಿತುಕೊಳ್ಳಬೇಕಿದ್ದರೆ, ದಾಸ ಸಾಹಿತ್ಯದ ರಸವನ್ನು ಆಸ್ವಾದಿಸಬೇಕಿದ್ದರೆ, ಪುರಾತನ ಕವಿಗಳಿಂದ ವಿನೂತನ ಸಾಹಿತ್ಯಜ್ಞರ ಕೃತಿಗಳ ನ್ಯಾಯವಾದ ವಿಮರ್ಶೆಯನ್ನು ಕೇಳಬೇಕಿದ್ದರೆ ನಾವು ಬೆಟಗೇರಿಯವರನ್ನು ಕಾಣಬೇಕು. ಬಾಳಿನಲ್ಲಿ ಅವರು ಸಿಹಿಗಿಂತ ಕಹಿಯನ್ನೇ ಹೆಚ್ಚು ಕುಡಿದಿದ್ದರು. ಅವರ ರಸವಂತಿಕೆಯಲ್ಲಿ ಎಳ್ಳಷ್ಟೂ ಕೊರತೆಯಿಲ್ಲ. ಸುಖಕ್ಕಿಂತ ದುಃಖವನ್ನೇ ಹೆಚ್ಚು ಕಂಡಿದ್ದರು. ಅವರ ಅವತಾರದಲ್ಲಿ ಒಂದು ಗುಂಜೆಯೂ ಕಡಿಮೆ ಇಲ್ಲ. ಸಾಹಿತ್ಯದಲ್ಲಿ ಶುಚಿಯನ್ನು, ಗಾಂಭೀರ್ಯವನ್ನು, ಪಾವಿತ್ರ್ಯವನ್ನು ಕಾಯ್ದುಕೊಂಡು ಹೊರಟ ಅವರ ವೇಷಭೂಷಣಗಳನ್ನು ನೋಡಿದರೆ ಅವರಿಡುವ ಖಾದಿಯ ಶುಭ್ರ ಪಂಚೆ, ಶುಭ್ರ ಶರಟು, ಒಂದಂಗುಲವೂ ಹಿಂದೆ ಮುಂದಾಗದಂತೆ ಮಡಚಿದ ನಕ್ಷ ತೆಗೆದ ಖಾದಿ ಉತ್ತರಿಯ ಅವರೊಬ್ಬರು ಸಾಹಿತ್ಯದಲ್ಲಿ ಏಕೆ ಜೀವನದಲ್ಲಿಯೂ ಶಿಸ್ತಿನವರೆಂದು ಹೇಳುವಂತಿದೆ. ಶ್ರೀಮಂತಿಕೆಯನ್ನು ಪಡೆಯದೆ ಧೀಮಂತಿಕೆಯನ್ನು ಪಡೆದು ಸಾತ್ವಿಕ ಜೀವನವನ್ನು 60 ವರ್ಷಗಳಿಂದ ನಡೆಸುತ್ತಾ ಬಂದ ಶ್ರೀಯುತ ಬೆಟಗೇರಿ ಕೃಷ್ಣ ಶರ್ಮರು ಶತಾಯುಷಿಗಳಾಗಿ ನಮಗೆ ತಮ್ಮ ಪಾಂಡಿತ್ಯದ ಪ್ರತಿಭೆಯನ್ನು ತೋರಿಸಲೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ನಮಸ್ಕಾರ ಶ್ರೀ ಬೆಟಗೇರಿಯವರೇ. ನಮಸ್ಕಾರ. ಶ್ರೋತೃಗಳು ತಮ್ಮ ಹೆಚ್ಚಿನ ಪರಿಚಯ ಮಾಡಿಕೊಳ್ಳಲು ನಿಮ್ಮ ಜೀವನದ ಕೆಲ ಅಮೂಲ್ಯ ನೆನಪುಗಳನ್ನು ಕೇಳಬೇಕು ಅನ್ನುತ್ತಾರೆ. ಕೆಲ ನೆನಪುಗಳನ್ನು ಹೇಳುತ್ತೀರಾ? ಆಗಲಿ.
ನೋಡಿ, ನಾನು ಕವಿಯಾದದ್ದು ನನಗೆ ಅನೇಕ ಸಲ ಅಚ್ಚರಿಯನ್ನು ಉಂಟು ಮಾಡಿದೆ. ಯಾಕಂದರೆ ನಾನು ಹುಟ್ಟಿ ಬೆಳೆದ ಹಳ್ಳಿಯನ್ನು ನೋಡಿದವರಿಗೆ ಈ ಊರಲ್ಲಿ ಒಬ್ಬ ಆಧುನಿಕ ಕವಿ ಹುಟ್ಟಿ ಬೆಳೆದಿರುವರು ಎಂದು ಹೇಳಿದರೆ ಯಾರೂ ನಂಬಲಿಕ್ಕಿಲ್ಲ. ಈಗೇನೋ ಆ ಹಳ್ಳಿಯಲ್ಲಿ ಹೊಸ ಕಾಲದ ಸುಧಾರಣೆಯ ಗುರುತು ಕೆಲವಾದರೂ ನೋಡಲು ಸಿಕ್ಕಬಹುದು. ಆದರೆ 60 ವರ್ಷಗಳ ಹಿಂದೆ ನಮ್ಮ ಆ ಹಳ್ಳಿ ಅಂದರೆ ಕೇವಲ ಪರಂಪರಾಪ್ರಿಯ ಜನರ ಅಗಲವಾಗಿತ್ತು. ಜನಸಂಖ್ಯೆಯಲ್ಲಿ 100ಕ್ಕೆ ಒಬ್ಬನಿಗೂ ಓದಲು ಬರೆಯಲು ಬರುತ್ತಿರಲಿಲ್ಲ. ಆದರೆ ಸಹಜವಾದ ಹೃದಯ ಧರ್ಮ ಮಾತ್ರ ನಮ್ಮ ಹಳ್ಳಿಯಲ್ಲಿ ಹುಲಸಾಗಿ ಬೆಳೆದದ್ದು ಕಾಣ್ತಿತ್ತು. ಆ ಜನ ನಗುವುದು ನಿಜವಾದ ನಗು, ಅವರು ಅಳುವುದು ನಿಜವಾದ ಅಳು. ಎರಡಿಲ್ಲದ ಸ್ನೇಹ ಪ್ರೇಮ ಅವರದು. ಹುರುಳಿನಿಂದ ಕೂಡಿದ ಹಗೆತನ ಅವರದು. ಕಾವ್ಯಕ್ಕೆ ಅತ್ಯಗತ್ಯವಾದ ಹೃದಯ ಧರ್ಮದ ಪರಿಚಯ ನನಗೆ ಗೊತ್ತಿಲ್ಲದಂತೆಯೇ ನನ್ನ ಆ ಹಳ್ಳಿಗಳಿಂದಾಯಿತು. ನೋಡಿ, ಇನ್ನೊಂದು, ಎಳೆಯತನದಲ್ಲಿ ನಾನು ಇಂಪಾಗಿ ಹಾಡುತ್ತಿದ್ದೆ. ನನಗೆ ಹಾಡಿನ ಪ್ರೀತಿ ಇಲ್ಲದಿದ್ದರೆ ನಾನು ಕವಿ ಆಗುತ್ತಿದ್ನೋ ಇಲ್ಲವೋ ಎಂಬ ಸಂದೇಹ ಈಗಲೂ ನನ್ನ ಮನದಲ್ಲಿ ಮೂಡ್ತಾ ಇರ್ತದೆ. ಯಾಕಂದರೆ ನನ್ನ ಹಾಡಿನ ಪ್ರೀತಿ ಮೂಲಕವಾಗಿಯೇ ನನಗೆ ಪದ್ಯ ರಚನೆ ಚಟ ಅಂಟಿಕೊಂಡಿತು. ಯಾಕಂತೀರಾ, ನಮ್ಮ ಹಳ್ಳಿಗೆ ಬಂದು ಹೊಸದಾಟಿಯ ಹಾಡುಗಳನ್ನು ಯಾರಾದರೂ ಹೇಳಿದರೆ, ನಾಟಕದ ಪದ್ಯಗಳನ್ನು ಅದು ತೋರಿಸಿದರೆ ನಾನು ಆ ಧಾಟಿಯನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಿದ್ದೆ. ಅದೇ ಮಟ್ಟದಲ್ಲಿ ದೇವರ ಸ್ತೋತ್ರವೊಂದನ್ನು ರಚಿಸಿ ಅದನ್ನೇ ಹಾಡುತ್ತಲಿದ್ದೆ. ಆಗ ನನಗೆ ಛಂದಸ್ಸಿನ ಮಾತ್ರೆ, ಗಣ, ಚರಣ ಇವ್ಯಾವೂ ತಿಳಿದಿರಲಿಲ್ಲ. ಆದರೂ ತಾಳ ಲಯದಲ್ಲಿ ಹಾಡಲು ಬರುವಂತೆ ಮಾತ್ರ ನನ್ನ ಕೃತಿ ರಚನೆ ಇರುತ್ತಿತ್ತು. ಮುಂದೆ 1921ನೇ ಇಸ್ವಿಯ ಪ್ರಾರಂಭದಲ್ಲಿ, ಆವಾಗಿನ ನೆನಪಿದು, 19ನೇ ಇಸ್ವಿಯ 21ನೇ ಇಸ್ವಿಯ ಪ್ರಾರಂಭದಲ್ಲಿ ನಾನು ರಾಷ್ಟ್ರೀಯ ಶಾಲೆಯ ಶಿಕ್ಷಕನಾಗಿ ಬೆಳಗಾವಿಗೆ ಬಂದೆ. ಸ್ವರಾಜ್ಯಾಶ್ರಮದಲ್ಲಿ ಇರ್ತೊಡಗಿದೆ. ಹಳ್ಳಿಯಲ್ಲಿ ಸ್ವತಂತ್ರನಾಗಿದ್ದ ನನಗೆ ಆಶ್ರಮದ ಆ ನಿಯಮಬದ್ಧ ಜೀವನ ಅಂದರೆ ಕೃತ್ರಿಮ ಕಂಟು. ಇದು ಮೊದಲು. ಆದರೆ ಸ್ವಲ್ಪ ದಿನಗಳಲ್ಲಿಯೇ ಆ ನಿಯಮಬದ್ಧ ಜೀವನದಲ್ಲಿಯೂ ಒಂದು ಸೌಂದರ್ಯ ತೋರುತ್ತಿಲ್ಲ. ಇದು ಆಶ್ರಮದಲ್ಲಿ ಇರುವವರು ಹಲವಾರು ವ್ಯಕ್ತಿಗಳು, ಬೇರೆ ಬೇರೆ ಪ್ರದೇಶಗಳಿಂದ ಬಂದವರು. ಒಬ್ಬೊಬ್ಬರ ಸ್ವಭಾವ ಒಂದೊಂದು ಮಾದರಿಯದು. ನನಗೆ ಎಲ್ಲವೂ ಹೊಸತೆ. ಆದ್ದರಿಂದ ಅಲ್ಲಿ ನಡೆಯುವುದೆಲ್ಲವನ್ನೂ ಕೌತುಕದಿಂದ ನೋಡ್ತೊಡಗಿದೆ. ಮಹಾರಾಷ್ಟ್ರೀಯರ ದೇಶಾಭಿಮಾನ, ಭಾಷಾಭಿಮಾನ ಇವು ಎಷ್ಟೊಂದು ಎತ್ತರದ ಮಟ್ಟದಲ್ಲಿವೆ ಎಂಬುದು ನನಗೆ ಗೊತ್ತಾಯಿತು ಅಲ್ಲಿಯೇ. ಕನ್ನಡಿಗರು ತಮ್ಮ ನಾಡು ನುಡಿಗಳ ಅಭಿಮಾನದ ವಿಚಾರದಲ್ಲಿ ಮಹಾರಾಷ್ಟ್ರೀಯರ ಎತ್ತರಕ್ಕೆ ನಿಲ್ಲಬೇಕೆಂಬ ಭಾವನೆ ಆಗಲೇ ನನ್ನ ಹೃದಯವನ್ನು ಕೆಣಕತೊಡಗಿತು. ಈ ಕೆಣಕುವಿಕೆಯ ಕಡಿತದ ಬೆಣ್ಣೆಯಾಗಿ ಅಂದು ಅನೇಕ ಹಾಡುಗಳನ್ನು ನಾನು ರಚಿಸಿದ್ದೆ. ನನ್ನದು ಈ ಕನ್ನಡ ನಾಡು, ಎಣಿತು ಇನಿದು ಈ ಕನ್ನಡ ನುಡಿಯು ಎಂಬುವು ನನ್ನ ಆಗಿನ ರಚನೆಗಳು. ನಾನು ಬೆಳಗಾವಿಯ ಸ್ವರಾಜ್ಯಾಶ್ರಮದಲ್ಲಿದ್ದು 6-7 ದಿನ ಆಗಿರಬಹುದಿಷ್ಟೇ. ಒಂದು ದಿನ ಬೆಳಗಿನ 8 ಗಂಟೆ ಸುಮಾರು ನಾನು ನನ್ನ ಕುಟೀರದಲ್ಲಿ ರಾಟಿಯಿಂದ ನೂಲು ತೆಗಿತಾ ಕೂತ್ಕೊಂಡಿದ್ದೆ. ಆಗ ಒಮ್ಮೆಲೆ ಕರಗುಪ್ಪಿ ಕೃಷ್ಣರಾಯರು ಕುಟೀರದೊಳಗೆ ಬಂದರು. ಬೆಳಗಾವಿ ರಾಜಕೀಯ ಮುಂದಾಳರು ಅವರು. ದೂರದ ಪರಿಚಯ ಮಾತ್ರ ಇತ್ತು ನನಗೆ ಅವ್ರದ್ದು. ಅವರನ್ನು ಈಗ ಅಭಿನಯದಿಂದ ಸ್ವಾಗತಿಸಿ ಕುಳ್ಳಿರಿಸಿ ನಾನು ಎದ್ದು ನಿಂತ್ಕೊಂಡೆ. ಆಗ ಕೃಷ್ಣರಾಯರು ಆತ್ಮೀಯ ಭಾವದಿಂದ ನನ್ನನ್ನು ಬಳಿಯಲ್ಲಿ ಕುಳ್ಳಿಸಿಕೊಂಡರು. ಬಳಿಕ ಕೈಯಲ್ಲಿ ಪುಸ್ತಕವೊಂದನ್ನು ತೋರಿಸ್ತಾ ಹೇಳಿದರು, ಇದನ್ನು ಓದಿದ್ದಲ್ಲ ನೀವು? ಅದು ಅವರೇ ಬರೆದು ಪ್ರಕಟಿಸಿದ ಅಸಹಕಾರದ ಮೀಮಾಂಸೆ ಎಂಬ ಪುಸ್ತಕ. ನಾ ಹೇಳಿದೆ, ಇದುವರೆಗೆ ಹೆಸರು ಮಾತು ಕೇಳ್ತಿದ್ದೆ, ನೋಡಲಿಕ್ಕೆ ಸಿಕ್ಕಿದ್ದಿಲ್ಲ. ಆ ಕೃಷ್ಣರಾಯರು, ಹಾಗಾದರೆ ಇದನ್ನು ನೀವು ಓದಬೇಕು, ಇದರಲ್ಲಿ ಈ ವಿಷಯವೆಲ್ಲವೂ ಬರುವಂತೆ ನಮಗೊಂದು ಲಾವಣಿಯನ್ನು ರಚಿಸಿಕೊಡ್ಬೇಕು ಅಂತ ಹೇಳಿದರು. ನಾನು ಕುತೂಹಲಿಯಾಗಿ ಅವರ ಮುಖವನ್ನು ನೋಡತೊಡಗಿದೆ. ಆಗ ಕೃಷ್ಣರಾಯರು, ನೋಡ್ರಿ, ನಾನು ಮೊನ್ನೆ ಕಿತ್ತೂರಿಗೆ ಹೋಗಿದ್ದೆ. ಅಲ್ಲಿ ಪುಣೇಕರ್ ನರಸಿಂಹಾಚಾರ್ಯರು ನಿಮ್ಮ ಗುರುಗಳಂತಲ್ಲ, ಅವರು ಕೂಡ ಈ ಲಾವಣಿ ರಚನೆಯ ಬಗ್ಗೆ ಮಾತನಾಡ್ತಿರುವಾಗ ಅವರೇ ಹೇಳಿದರು, ನಿಮ್ಮ ಕಡೆ ಹೋಗ್ರಿ ಅಂತ.
ಅದಕ್ಕಾಗಿ ಈಗ ಗಡಿಬಿಡಿಯಿಂದೇ ನಾನು ಬಂದಿದ್ದೇನೆ. ನೀವು 2 ದಿನಗಳಲ್ಲಿ ಈ ಲಾವಣಿ ರಚಿಸಿಕೊಡ್ಬೇಕು ಎಂದು ಸಹಜವಾಗಿ ನನ್ನ ತಲೆಯ ಮೇಲೆ ಈ ಹೊರೆ ಹೊರಿಸಿದರು. ನಾನು ಭೀತಿ ಸಂಕೋಚಗೊಂಡಲೇ ಆ ಕಾರ್ಯ ಒಪ್ಪಿಕೊಂಡೆ. ಅಂದು ರಾತ್ರಿಯಲ್ಲಿ ಕುಳಿತು ಅಸಹಕಾರದ ಲಾವಣಿ ಎಂಬ ಹೆಸರಿನಿಂದ ಲಾವಣಿಯನ್ನು ರಚಿಸಿ ಮುಗಿಸಿದೆ. ಮರುದಿನ ಹಗಲು ರಾತ್ರಿ ಅದರದೇ ಗುಂಗು ನನಗೆ. ಮತ್ತೆ ಮತ್ತೆ ನನ್ನಷ್ಟಕ್ಕೆ ನಾನೇ ಅದನ್ನು ಹಾಡಿಕೊಳ್ತಾ ಇದ್ದೆ. 2ನೇ ದಿನ ಕೃಷ್ಣರಾಯರು ನನ್ನ ಕುಟೀರಕ್ಕೆ ಬಂದಾಗ ಲಾವಣಿಯನ್ನು ನಾನೇ ಹಾಡಿ ತೋರಿಸಿದೆ. ಮುಗಿಯುವವರೆಗೂ ಮೆಲ್ಲಗೆ ಮುಖದವರಾಗಿ ಅವರು ಆ ಪದ್ಯವನ್ನು ಕೇಳಿದರು. ಮುಗಿದ ಮೇಲೆ ನನ್ನ ಬೆನ್ನ ಮೇಲೆ ಮೆಚ್ಚುಗೆ ಕೈಯನ್ನು ಆಡಿಸುತ್ತಾ ನುಡಿದರು, ನರಸಿಂಹಾಚಾರ್ಯರು ನಮಗೆ ಬಹಳ ಯೋಗ್ಯ ಮನಸ್ಸನ್ನು ತೋರಿಸಿದರು. ಲಾವಣಿ ಏನಪ್ಪ ಪಕ್ಕಡಾಗ್ಯದ, ಇದನ್ನು ಇಂದ್ರಪ್ರಸ್ಥಕ್ಕೆ ಕಳಿಸ್ತೀನಿ. ಅಂದಿನಿಂದಲೂ ಕೃಷ್ಣರಾಯರು ನನ್ನನ್ನು ತುಂಬ ಪ್ರೀತಿಯಿಂದ ಕಾಣತೊಡಗಿದರು. ಒಡ ಹುಟ್ಟಿದ ತಮ್ಮನಂತೆ ನನ್ನನ್ನು ಭಾವಿಸಿ ನಡೆಯುತ್ತಿದ್ದರು. ಈ ಅಸಹಕಾರದ ಲಾವಣಿ 1921-22ರಲ್ಲಿ ಉತ್ತರ ಕರ್ನಾಟಕದ ಹಲವರ ಬಾಯಲ್ಲಿ ನಡೆದಾಡ್ತಿತ್ತು. ಆದರೆ ಆಗಿನ ಸರ್ಕಾರ ಆ ಲಾವಣಿಯ ಮೇಲೆ ನಿರ್ಬಂಧವನ್ನು ಹೇಳಿತು. ನನಗೆ ಆ ಲಾವಣಿ ಸ್ವಲ್ಪವೂ ನೆನಪಿಲ್ಲವಾದರೂ ಅದನ್ನು ಹೇಳುವ ಹಳೆಯ ಕಾಲದ ದೇಶಭಕ್ತರು ಈಗಲೂ ಅಲ್ಲಲ್ಲಿ ಸಿಕ್ಕುವರು. ಸರಿ, ನನ್ನ 60 ವರ್ಷಗಳ ಒಂದೊಂದು ದಿನವೂ ಒಂದೊಂದು ನೆನಪಿಗೆ ಕಾರಣವಾಗಿ ನಿಲ್ಲಬಹುದು. ಇರು ಬೆಳಕಿಡಿದು ನೆನಪುಗಳ ಮಾಲೆ ಹೇಳಿದರು. ಓಹೋ, ಎಷ್ಟು ಸೊಗಸಾದ ನೆನಪುಗಳಿವೆ ಬೆಟಗೇರಿಯವರೇ. ನಿಮ್ಮ ದಯವಿಟ್ಟು ಒಂದು ಪದ್ಯವನ್ನು ಹಾಡಿ ತೋರಿಸುತ್ತೀರಾ? ಆಗ್ಬೋದು. ಇದೊಂದು ಸಾಮಾಜಿಕ ಪ್ರಜ್ಞೆಯಿಂದ ಕೂಡಿದ ಪದ್ಯ. ಹೆಸರು ವರ್ತಮಾನ ಚಿತ್ರ. ಬೀಸುತ್ತಲಿದೆ ಸ್ವೈರದ ಬಿರುಗಾಳಿ, ಬೀಸುತ್ತಲಿದೆ ಸ್ವೈರದ ಬಿರುಗಾಳಿ, ತೊತ್ತಳ ದುಳಿಯುವುದು ಸ್ವಾರ್ಥದ ಗೂಳಿ, ಉಕ್ಕೇರಿದೆ ಅವಿವೇಕದ ಕಡಲು, ವಿಲಯವ ಹೊತ್ತಿದೆ ತೆರೆಗಳ ಸಾಲು, ಬೀಸುತ್ತಲಿದೆ ಸ್ವೈರದ ಬಿರುಗಾಳಿ. ಒಂದನೊಂದು ನುಂಗುವ ಬಯಕೆಯಲ್ಲಿ ಬಾಯ್ದೆರೆದಿವೆ ತಿಮಿ ತಿಮಿಂಗಿರಾಳಿ, ಹುಟ್ಟುತ್ತಲಿದೆ ಭಸ್ಮಾಸುರ ಗಣವು, ಸುಟ್ಟು ಲೋಕವನ್ನು ಕುಣಿಯುವ ತವಕವು, ಬೀಸುತ್ತಲಿದೆ ಸ್ವೈರದ ಬಿರುಗಾಳಿ. ದೆವ್ವಗಳ ಆಟವೇ ಎಲ್ಲೆಡೆ ನಡೆದು, ದೆವ್ವಗಳ ಆಟವೇ ಎಲ್ಲೆಡೆ ನಡೆದು, ಹಿಗ್ಗಿದೆ ಮಸಣದ ಸೀಮೆ ಅದಿಂದು. ಏತಕ್ಕೆ ಈ ನರಿಗಳ ಊಳಾಟ, ಹಗಲಲ್ಲಿಯೂ ಗೂಗೆಯ ಕೂಗಾಟ. ತೋಳ ಕರಡಿಗಳು ಆಳಿಕೆಗಾಗಿ ಹೋರಾಡುತ್ತಲಿವೆ ಹಗೆಯಗೆ ರೇಗಿ. ಸಿಂಹ ವ್ಯಾಘ್ರವೆಲ್ಲಡಗಿಹವೋ, ಗಜಗಳಲ್ಲಿ ಮರೆಯಾಗಿಹವೋ. ಯಂತ್ರ ತುರಗವನ್ನೇರಿಹ ಕಲಿಯು, ಯಂತ್ರ ತುರಗವನ್ನೇರಿಹ ಕಲಿಯು, ಚಕ್ರ ಕೋವಿ 1000 ಕೈಯಲಿಯು. ಓಡಾಡುತ್ತಲಿಹ ವಿಶ್ವದ ತುಂಬ, ಹಸಿವು ಹಸಿವು ಹಸಿವಾಗಿದೆ ಎಂಬ, ಬೀಸುತ್ತಲಿದೆ ಸ್ವೈರದ ಬಿರುಗಾಳಿ. ಕರುಣಾರಮಣಿಯ ಮನೆ ಹಾಳಾಯಿತು, ಕರುಣಾರಮಣಿಯ ಮನೆ ಹಾಳಾಯಿತು, ಕೆಳೆಯಣ್ಣನ ಕರುಳು ಇಂಗೆಯ ಹೋಯಿತು, ತಣಿವಿನ ಬೊಕ್ಕಸ ಉರಿಗಿಂಬಾಯಿತು, ಮಾನವತೆಯು ಮಾರಿಗೆ ತುತ್ತಾಯಿತು, ಬೀಸುತ್ತಲಿದೆ ಸ್ವೈರದ ಬಿರುಗಾಳಿ, ತೊತ್ತಳದೊಳಿಯುವುದು ಸ್ವಾರ್ಥದ ಗೂಳಿ. ಈ ಪದ್ಯ ಕೇಳಿದ ಮೇಲೆ ಇನ್ನೊಂದನ್ನು ಕೇಳಬೇಕೆಂಬ ಆಸೆಯಾಗಿದೆ. ಹಳ್ಳಿಯ ಜೀವನ ಕುರಿತು ಬರೆದ ಒಂದು ಕವಿತೆಯನ್ನು ಓದಿ ತೋರಿಸುತ್ತೀರಾ? ಆಗಬಹುದು. ನೋಡಿ, ಇದು ನನ್ನ ನಲ್ವಾಡು ಅಂತಂಬುವ ಒಂದು ಸಂಗ್ರಹದಲ್ಲಿ ಪದ್ಯ. ಇವ್ರ ಹೆಸರು ಯಾರೀತಿ ಅಂತ. ಇದರಲ್ಲಿ ಇಬ್ಬರು, ಒಬ್ಬಾಕೆ ಪ್ರಶ್ನೆ ಕೇಳ್ತಾಳೆ, ಇನ್ನೊಬ್ಬಾಕೆ ಉತ್ತರ ಕೊಡ್ತಾಳೆ. ಈ ಒಂದು ಪದ್ಯವನ್ನು ಒಬ್ಬಳು ಹೇಳ್ತಾಳೆ, ಇನ್ನೊಂದು ಪದ್ಯವನ್ನು ಅದಕ್ಕೆ ಉತ್ತರ ಒಬ್ಬ ಕೊಡ್ತಾಳೆ. ಈ ರೀತಿಯಿಂದ ತಿಳ್ಕೊಳ್ಬೇಕು. ಹೆಜ್ಜೆ ಹೆಜ್ಜೆಗೂ ಘಿರಿ 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 ಗೆಜ್ಜೆಯ ಕುಣಿಸುತ್ತಾ ಬರುವಾಕಿ, ಹೆಜ್ಜೆ ಹೆಜ್ಜೆಗೂ ಘಿರಿ 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 ಗೆಜ್ಜೆಯ ಕುಣಿಸುತ್ತಾ ಬರುವಾಕಿ, ಉಜ್ಜಳ ಬಣ್ಣ ಕಾಡಿಗೆ ಗಣ್ಣ, ಹೊಸಹರತಿಯ ಹೆಣ್ಯಾರಿಕೆ. ಗೊತ್ತಿಲ್ಲೇನ ಗೌಡರ ಮನೆ ಸೊಸಿ ಮೊನ್ನೆ ಮೊನ್ನೆಯೇ ಬಂದಾಕಿ, ಸುತ್ತಮುತ್ತಿನ ಹಳ್ಳಿಯಾಗೆಲ್ಲ ಚೆಲುವೆ ಅಂತ ಹೆಸರಾದಾಕಿ. ಐನನ ಶಿವನ ಗೌಡರ ಸೊಸೆಯ ಎರ್ತ ನೋಡಿ ಬಳ ಚೆಲುವಿಕಿ. ಮೊದಲ ಜನ್ಮದಾಗ ಮಾಡಿದ ಪಾಪ ಬಿಟ್ಟಿ ಛಾಂಗದು ಕಿಡಿ ಬೆಂಕಿ. ಇದೇನು ಗೆಣತಿ ಈ ಪರಿ ಆಡ್ತಿ, ಇವಳಿಗ್ಯಾವ ಮಾತಿನ ಕೊರತಿ,
ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕಾಳು ಕಡಿ ಮುನಿ ತುಂಬೈತಿ. ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಇದ್ದರೇನ ಬಿದ್ದಿರ್ತೈತಿ. ಒಳ್ಳೆ ಒಗತನ ಒಂದಿರದಿದ್ದರೆ ಹೆಣ್ಣುಗಳಿಗೆ ಸುಖ ಏನೈತಿ? ಗೌಡರ ಮಗನಿಗೆ ಏನಾಗೈತೆ? ಒಳ್ಳೆ ಒಗತನ ಅಲ್ಲಂತಿ. ಮುದುಕ ತದಕನ ಬ್ಯಾನಿ ಬ್ಯಾಸರ ಹೇಳಾತಗ ಏನಾಗೈತಿ? ಏನಾಗೈತೆ ಏನಾಗೈತೆ ಹೇಳು. ನಿನ್ನ ಪತಿ ಅವನಾಗಿದ್ದರ ಸುಮ್ಮಿರ್ತಿ. 10 ಕಡೆ ಹರಿದು ಹಂಚಿ ಕೊಟ್ಟದನ್ನ ಗೌಡರ ಮಗ ತನ್ನ ಪ್ರೀತಿ. ಹಿಂಗೈತೇನ ಹೆಣ್ಣ ಬದುಕು ಸುಡು. ದೊಡ್ಡವರಿಗೂ ಇಂಥ ನಡತಿ. ದೊರೆಯ ಪ್ರೀತಿ ಹೊರಗಾಡತಿದ್ದರೆ ಗಡತಿಯ ಜೀವಕ ಸಾವೇ ಗತಿ. ಅದಕ್ಕೆ ಹೇಳಿದೆ ನಾ ಹಡದವ್ವ, ಮೊದಲ ಸಾರಿ ಬಂದಾಳಿಕಿ ಎದೆಯ ಒಳಗ ಕುದಿ ಎದ್ದಿಲ್ಲಿನೂ ಕುಣಿಸುತ್ತಾ ಬರ್ತಾಳೆ ಗಿರಿಗಿರಿತಿ.